ಈ ಮಂಗಲಮಯವಾದ ಸತ್ಸಂಗ ಕಾರ್ಯಕ್ರಮದಲ್ಲಿ ತಮ್ಮ ಜ್ಞಾನೋಪದೇಶವನ್ನು ನೀಡಿರುವ ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಆನಂದ ಶಾಸ್ತ್ರಿಯವರ ಶ್ರೀಚರಣಕ್ಕೆ ವಂದಿಸಿ ಸದ್ಗುರು ಬಸವರಾಜ ಅಪ್ಪವರ ಪಾದಕ್ಕೆ ಅಭಿವಂದಿಸಿ ಮರಪ್ಪ ಅವರ ಪಾದಕ್ಕೆ ವಂದಿಸಿ ಪ್ರಶಾಂತಪ್ಪ ಅವರ ಪಾದಕ್ಕೆ ವಂದಿಸಿ ವಿಠಲ್ ಮಹಾರಾಜ ಪಾದಕ್ಕೆ ವಂದಿಸಿ ಶಿವಸ್ವರೂಪಗಳೇ ತಮ್ಮೆಲ್ಲರಿಗೂ ವಂದನೆಗಳು. ಅದ್ಭುತವಾದ ವಿಷಯ ಇತ್ಯದಿರುತ್ತೆ. ಅಭ್ಯಾಸ. ವೇದಾಂತದಲ್ಲಿ ಮುಖ್ಯವಾದ ತಿಳ್ಕೋಬೇಕಾಗಿದ್ದ ವಿಷಯ ಅಭ್ಯಾಸ. ಇದನ್ನು ಯಾವ ತಿಳ್ಕೊಂಡಿದ್ದಾನೆ ಅವನಿಗೆ ಮತ್ತಿನ್ನೇನು ತಿಳ್ಕೋಬೇಕಾಗಿಲ್ಲ, ತಿಳ್ಕೋಬೇಕಾಗಿದ್ದು ಉಳಿಯಲಿಲ್ಲ. ಅಭ್ಯಾಸ ಬಹಳ ಚಂದ ಹೇಳಿದರು. ಇದು ಓಪನ್ ಯೂನಿವರ್ಸಿಟಿ. ನಮ್ಮ ಮಹಾರಾಜರ ಚಾನ್ಸಲರ್ ಈ ಓಪನ್ ಯೂನಿವರ್ಸಿಟಿ ಒಳಗೆ ಪ್ರವೇಶ ಮಾಡಲಿಕ್ಕೆ ಯಾವುದು ಅರ್ಜಿ ಹಾಕಬೇಕಾಗಿಲ್ಲ, ಯಾವುದು ಫೀ ಕಟ್ಟಬೇಕಾಗಿಲ್ಲ. ಸಣ್ಣವನೇ ಇರಲಿ, ದೊಡ್ಡವನೇ ಇರಲಿ, ಮಕ್ಕಳಾಗಿರಲಿ, ಮುದುಕಾಗಿರಲಿ, ಏನೇ ಮಾಡ್ತಾ ಇರಲಿ, ಅವನು ದುಕಾನ್ದಾಗ ಕುಂಡ್ರಲಿ, ಆಫೀಸ್ದಾಗ ಕುಂಡ್ರಲಿ, ಗಳ ಹೊಡಿಲಿ, ನೈಲ್ ಹೊಡಿಲಿ, ಕಿಶಾನಲ್ಲಿ ಶಾಸ್ತ್ರ ಶುರು. ವೇದಾಂತ ಅಲ್ಲ. ನೀವು ಪ್ರಾರಂಭದಿಂದ ಶುರು ಮಾಡಿರಿ. ಎಲ್ಲಿ ಶುರುವಾಗುತ್ತೆ ವೇದಾಂತ? ಅಧಿಕಾರಿ ನೆನಪಾಗಿದೆ. ಅಧಿಕಾರಿ ಏನು ಲಕ್ಷಣ? ಅಧಿಕಾರಿ ವಿವೇಕ, ವೈರಾಗ್ಯ, ಸಮಾಧಿ, ಸಂಪತ್ತಿ, ಮೋಕ್ಷ. ಇವು ಇದ್ದ ಅಂಗಡಿಗೆ ಹೋಗು. ಇಲ್ಲಾಂದ್ರೆ ಅಂಗಡಿ ಮಾಲಕ್ ಕಪಾಳ ಕೊಟ್ಟು ಕಳಿಸ್ತಾನೆ. ಬ್ರಹ್ಮಜ್ಞಾನದಿಂದ ಆನಂದ ಆಗಬೇಕು, ಅದು ಇನ್ನೂ ದೂರ ಇದೆ. ಇವು ಆರದಲ್ಲ, ಶಮ, ದಮ, ಉಪರತಿ, ಚಿಕಿತ್ಸೆ, ಗದ್ದ, ಒಳಗೆ ಹೇಳದವ ಏನಿಲ್ಲ. ಶಮ
ಮನಸ್ಸಿನ ಶಾಂತಿ, ಮನಸ್ಸಿನ ಶಾಂತಿ. ಮನುಷ್ಯನ ಶಾಂತಿಯೊಳಗೆ ನೋಡಿ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಮನುಷ್ಯ ಸಾಧನೆ ಏನು? ಮನುಷ್ಯನೊಳಗಿರ್ತಕ್ಕಂಥ ಯಾವ ರಾಗ ಮತ್ತು ದ್ವೇಷ ಇದಾವೆ, ಎರಡು ಇವು ದೂರ ಆಗ್ತಾವ. ಅದು ಸಾಧನೆ ಅಂತ. ಬ್ರಹ್ಮಜ್ಞಾನದ ರಾಗದ್ವೇಷ ಹೋಗಿಲ್ಲ ಅಂದ್ರೆ ಏನು? ಬ್ರಹ್ಮವಿದ್ಯೆ ಕೃಷ್ಣ ವರ್ಣನೆ ಮಾಡಿದ್ದಾರೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ. ನೀವೇನು ಕಲಿಕತ್ತೀರಿ ಅದನ್ನು ಹೇಳ್ತಾನೆ ಕೃಷ್ಣ. ರಾಜವಿದ್ಯಾ, ರಾಜ ಮಹಾರಾಜರು ಕಲಿತಕ್ಕಂಥ ವಿದ್ಯೆ ಇದು. ರಾಜವಿದ್ಯೆ ಸಾಮಾನ್ಯ ಅಲ್ಲ. ನೀವು ಈ ವಿದ್ಯೆ ಕಲಿತೀರಿ ಅಂತ. ವಿದ್ಯಾನಾಂ ರಾಜ, ಎಲ್ಲ ವಿದ್ಯೆಗಳಲ್ಲಿ ಇದು ರಾಜ ಇದೆ. ವೇದಾಂತ ಹೆಂಗದ ಇದು? ಪವಿತ್ರಂ, ಪವಿತ್ರವಾದ ವಿದ್ಯೆ ಇದೆ. ತಾನು ಪವಿತ್ರ ಇದೆ, ಇನ್ನೊಬ್ಬರಿಗೂ ಪವಿತ್ರ ಮಾಡುತ್ತೆ. ಸಮಯ ಬಹಳ ಇದೆ, ಸುಮ್ಮನೆ ಸ್ವಲ್ಪ ಹೇಳ್ಬೋದು. ಪವಿತ್ರ ಅಂತ ಶಬ್ದ ಕೇಳ್ತಿರಲಿಲ್ಲ, ಅದರ ಅರ್ಥ ಹೇಳ್ತದೆ. ಪವಿತ್ರ, ಪವಿತ್ರ ಒಂದೊಂದು ಶಬ್ದದ ಅರ್ಥ ಹೇಳ್ತೀನಿ. ಪವಿ, ಪವಿ ಅಂದ್ರೆ ವಜ್ರ. ಇಂದ್ರನ ಕೈಯೊಳಗಿರ್ತಕ್ಕಂಥ ಯಾವ ಅಸ್ತ್ರ ಇದೆ ಅದಕ್ಕೆ ವಜ್ರ ಅಂತ ಹೇಳ್ತಾರೆ. ಅದು ಯಾವುದರಿಂದನೂ ನಾಶ ಆಗಲ್ಲ. ವಜ್ರ ಎಲ್ಲವನ್ನು ನಾಶ ಮಾಡುತ್ತೆ, ಅದು ನಾಶ ಆಗಲ್ಲ. ವಜ್ರ ಅದರಿಂದ ತ್ರ ಅಂದ್ರೆ ರಕ್ಷಣೆ ಮಾಡೋದು. ವಜ್ರದಿಂದ ರಕ್ಷಣೆ ಮಾಡೋದರ ಅರ್ಥ ಹೀಗಿದೆ. ಮಾಯಾ ಅವಿದ್ಯಾ ಅದೇ ವಜ್ರ. ಮಾಯಾ ಆಗ್ತಿದೆ, ಅವಿದ್ಯೆ ಆಗ್ತಿದೆ, ಅದೇ ವಜ್ರ ಸದೃಶ ಇದೆ. ಎಲ್ಲರನ್ನು ತಿಂದು ಹಾಕುತ್ತೆ. ನಿಮ್ ಸ್ವರೂಪವನ್ನು ತಿಂದು ಹಾಕುತ್ತೆ. ಗೊತ್ತ? ನಾನು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ಇದ್ದ, ಅದ್ವಿತೀಯನಾಗಿದ್ದ, ದೇಶ ಕಾಲ ವಸ್ತು ರಹಿತವಾಗಿದ್ದ, ಸೀಮೆ ರಹಿತವಾಗಿದ್ದ. ಹೇಳೋದು ಧೈರ್ಯ ಬಂದಿದೆ ನಿಮಗೆ?
ಇಲ್ಲ ಮತ್ತೇನು ಅಭ್ಯಾಸ ಕಲ್ತರು? ಯಾರಪ್ಪನ ಅಂಜಿಕೆ ಇಲ್ಲ. ವೇದ ಪ್ರಮಾಣ ಇದೆ. ಮಾಯಾ ಸತ್ಯ ಇದೆಯೋ? ಸತ್ಯ ಇದೆ ಇಲ್ಲ? ಇಲ್ಲ, ಸತ್ಯ ಇಲ್ಲ. ಹ್ಯಾಂಗದ? ನಿಮ್ಗೆಲ್ಲ ಗೊತ್ತಿದೆ. ಅನಿರ್ವಚನಿ ಬಹಳ ಚಂದ ಹೆಸರು ಕೊಟ್ಟು ಅನಿರ್ವಚನಿ. ವಚನದಿಂದ ಹೇಳಕ್ ಬರಲ್ಲ, ಮಾತಿನಿಂದ ಹೇಳಕ್ ಬರಲ್ಲ. ಆದ್ರೂ ತನ್ನ ಕೆಲಸ ಮಾಡ್ತದೆ. ಒಬ್ಬ ಮಿಲಿಟರಿ ಮ್ಯಾನ್ ಬಹಳ ಸುಂದರ ದಷ್ಟಪುಷ್ಟ, ರೈಲ್ವೆ ಕೂತು ತಾನು ಊರಿಗೆ ಹೊರಟಿದ್ದಾನೆ. ಅಗದಿ ಸೂಟ್ ಬೂಟ್ ಹಾಕೊಂಡು ಮನುಷ್ಯ, ಮಿಲಿಟರಿ ಮನುಷ್ಯ ಅಲ್ಲಮ್ಮ, ಮುಂದಿನ ಸ್ಟೇಷನ್ನಾಗ ಟ್ರೈನ್ ನಿಂತಾಗ ಅಲ್ಲಿ ಅವನ ಡಬ್ಬಿ ಒಳಗೇನೆ ಒಬ್ಬ ಹೆಣ್ಮಗಳು ಪ್ರವೇಶ. ಆಕೆ ಅಲ್ಲಿ ಹೋಗುದು, ಆಕೆ ತನ್ನ ಸೀಟಿನ ಮ್ಯಾಲ ಕೊಂಡು ಟ್ರೈನ್ ನಡೀತು. ಎದುರ ಬದುರ ಕುಂತಾರ. ಆಕೆ ನೋಡಿದ್ರಲ್ಲ ಹೆಣ್ಮಗಳು ಎಷ್ಟು ಸುಂದರವಾದ ಪುರುಷ, ಎಂತ ಸೌಂದರ್ಯ, ಮನಸ್ಸು ಮೋಹ. ಕೊನೆಗೆ ತಾಳದಾಗಲಾರ್ದಕ್ಕೆ ಅಂದರು, ನೀವು ಯಾರು, ಎಲ್ಲಿಂದ ಮಾತುಕತೆ ಅಂತ ನನ್ನ ಮನುಷ್ಯನ ಬಯಕೆ ಹೇಳಿ, ನೀವು ನನ್ನ ತಂಬೇಕು ಆಗಲ್ಲ. ಅದು ಇಬ್ಬರೇ ಅವರ ಕಂಪಾರ್ಟ್ಮೆಂಟ್ ಇಬ್ಬರೇ. ಅವ ಮಿಲಿಟರಿ ಮ್ಯಾನ್ ಪಾಪ ಸಜ್ಜನ, ಅವ ಏನು ಒಪ್ಪಿಗೆ ಕೊಡಲ್ಲ. ಸಿಟ್ಟಿಗೆ ನೋಡು, ನೀ ನನ್ನ ಮನಸ್ಸು ಪೂರೈಸಲಿಲ್ಲ ಅಂದ್ರೆ ನಾ ಏನ್ ಮಾಡ್ತೇನೆ, ಏನ್ ಬೇಕಂತ ಮಾಡೋಣ. ಮತ್ತೆ ಅಂತ ಚಂದ ಉದ್ಯೋಗ ಶುರು ಮಾಡಿದ್ರು, ತಾನೇ ಹರ್ಕೊಂಡು ಚೀರ್ಕೊಂಡು ಏನೇನ್ ಮಾಡ್ಬೇಕಲ್ಲ ಮಾಡ್ಕೊಂಡು ಪೊಲೀಸರಿಗೆ ಫೋನ್ ಮಾಡಿದ್ರು. ರೈಲ್ವೆ ಸ್ಟೇಷನ್ ಪೊಲೀಸರು ಬಂದರು, ನೋಡಿದ್ರು ಏನಾಗಿದೆ ಹೇಳಿದ್ರಲ್ಲ, ನನ್ನ ಮೇಲೆ ಬಲಾತ್ಕಾರ ಮಾಡೋಣ, ನಾನು ಹಂಗೆ ಮಾಡೋಣ, ಹೆಂಗೆ ಮಾಡೋಣ. ಪೊಲೀಸರು ಏನ್ರಿ ಚಲೋ ಮನುಷ್ಯ ಕಾಣಿಸ್ತೀವಿ, ಇಂಥ ಕೆಲಸ ಮಾಡ್ತೀವಿ. ನಾ ಏನೂ ಮಾಡಿಲ್ಲ, ನಾನು ನನ್ನ ಜಾಡಿ ಮೇಲೆ ಎತ್ತಿಲ್ಲ, ನಾನು ಎತ್ತಿಲ್ಲ, ಏನೂ ಮಾಡೇ ಇಲ್ಲ. ಪೊಲೀಸರು ಒಪ್ಪಲು ತಯಾರಿಲ್ಲ. ಹೆಣ್ಮಕ್ಳು ಮಾತ್ರ ಕೈ ಹಿಡಿದ್ರು. ಪೊಲೀಸ್ ಅಂತ ನಡೆದು ಸ್ಟೇಷನ್ ಮಾಡಿದ್ರು. ನಿಂತರು, ಅವನ ಮಿಲಿಟರಿ ಮ್ಯಾನ್ ಇದ್ದಾರ, ಅವನ ಪೊಲೀಸ್ ಸೌದಾರ್ ಇರ್ತಾರ, ಸೌದಾರ್ ಇದು ನನ್ನ ಕೋರ್ಟ್ ಇದೆಯಲ್ಲ, ಕೋರ್ಟ್
ಪಿ ಎಸ್ ಐ ಕೊಡ್ತಾ ಇದ್ದಾರೆ ಅವನಿಗೆ ಎರಡು ಕೈ ಇದ್ದಿಲ್ಲ ಅವ್ರು ಯುದ್ಧದಲ್ಲಿ ಕಟ್ಟಾಗಿ ಪಿ ಎಸ್ ಐ ಅಷ್ಟೇ ನಿಮ್ ಕೈ ಇಲ್ಲ ಇಲ್ಲ ಅದಕ್ಕೆ ಹೇಳ್ತಾಳಲ್ಲ ಅದೆಲ್ಲ ಸುಳ್ಳು ನನಗೆ ಮೊದಲೇ ಹೇಳ್ಬೇಕು ನಾ ಏನೂ ಮಾಡಿಲ್ಲ ನಾನು ಮಾಡ್ಲಿಕ್ಕೂ ಬರಲ್ಲ ನೀವು ಹೋಗ್ತಾನೆ ಇಲ್ಲ ಬಿ ಎಸ್ ಐ ಅಂದ್ರೆ ಇಂಥ ದೇಶವನ್ನು ಸುರಕ್ಷಿತವಾಗಿರೋರಿಗೆ ಅಡ್ಜಸ್ಟ್ ಮಾಡ್ತೀರಿ ನೀವೇನಾದ್ರೂ ಪೊಲೀಸ್ ಸ್ಟೇಷನ್ ಇಷ್ಟೆಲ್ಲ ಮಾಡಿದ್ರೆ ಮಾಯ ನನ್ನ ನೀವೇನು ಮಾಡೋರಲ್ಲ ನೀವು ಏನ್ ಆತ್ಮನಿಗೆ ಕೈ ಅವ ಕಾಲವ ಕಿವಿ ಅವ ಮೂಗದ ಏನದ ಆತ್ಮನಿಗೆ ಮಾಡ್ತಾನ ಮಾಡೋರು ಯಾರು ಹಿಂಗಾರು ಮಾಯಕ್ಕೆ ಇದೇ ಉಳಿದಿತ್ತು ನೋಡ್ರಿ ಇಟ್ಟು ಅಧ್ಯಾಸ ಜ್ಞಾನಾಧ್ಯಾಸ ಅರ್ಥಾಧ್ಯಾಸ ಚಂದ ವಿಷಯ ಜ್ಞಾನಾಧ್ಯಾಸ ಅರ್ಥಾಧ್ಯಾಸ ಈ ಅಭ್ಯಾಸ ಮಾಡಿರಲ್ಲ ನೀವು ನಿಮ್ಗೇನು ಸಿಕ್ತು ನಿಮ್ಗೇನು ಸಿಕ್ತು ಏನಂದ್ರೆ ಸ್ವಲ್ಪ ಲಾಭ ಆಗ್ಬೇಕಲ್ಲ ಅಭ್ಯಾಸ ಮಾಡಿದ್ಮೇಲೆ ಏನಾದ್ರೆ ಲಾಭ ಆಗ್ಬೇಕಲ್ಲ ನೋಡಿ ಅರ್ಥಾಧ್ಯಾಸ ಮತ್ತೊಂದು ಜ್ಞಾನಾಧ್ಯಾಸ. ಉದಾಹರಣೆಗೆ ತಗೊಳ್ಳೋಣ ಒಂದು ರಜ್ಜು ಸರ್ಪದ ದೃಷ್ಟಾಂತ ಅಥವಾ ಮತ್ತೊಂದು ದೃಷ್ಟಾಂತ ಕೊಡ್ತಾರೆ. ಯಾವುದು ಶಿಂಪಿದು ಎರಡು ಶಿಂಪಿಯಲ್ಲಿ ಬೆಳ್ಳಿ ಕಾಣಿಸ್ತದೆ. ಇದು ಯಾವ ಅಭ್ಯಾಸ? ಯಾವ ಅರ್ಥಾಭ್ಯಾಸ ಜ್ಞಾನಾಭ್ಯಾಸ? ಬೆಳ್ಳಿ ಗಟ್ಟಿಯಾಗಿ ಹೇಳಲ್ಲ. ಅರ್ಥಾಭ್ಯಾಸ ಬೆಳ್ಳಿ ಅನ್ನೋದು ಜ್ಞಾನ, ಅದೇನಾಯ್ತು ಜ್ಞಾನಾಭ್ಯಾಸ. ಬರೋಬ್ಬರಿದೆ. ನಿಮಗ್ ಗೊತ್ತಾಯ್ತು ಬೆಳ್ಳಿ ಅಲ್ಲ, ಏನಿದೆ ಶಿಂಪಿ ಅಲ್ಲ. ತಗೊಳಕ್ ಹೋಗ್ತಿದೆ ಇಲ್ಲ, ಗೊತ್ತಾಯ್ತು ಸರ್ಪ ಅರ್ಥಾಧ್ಯಾಸ, ಸರ್ಪದ ಜ್ಞಾನ ಜ್ಞಾನಾಧ್ಯಾಸ. ರಜ್ಜುವಿನ ಜ್ಞಾನ ಆಯ್ತು, ರಜ್ಜುವಿನ ಜ್ಞಾನ ಆಯ್ತು. ಎದರ ನಿವೃತ್ತಿ ಆಯ್ತು? ಸರ್ಪದ ನಿವೃತ್ತಿ ಆಯ್ತು. ಬರೋಬರಿ, ಸರ್ಪದ ನಿವೃತ್ತಿ ಆಯ್ತು. ಸರ್ಪದ ಜೊತೆಗೆ ಸರ್ಪದ
ಜ್ಞಾನದ ನಿವೃತ್ತಿ. ಬರೋಬ್ಬರಿ? ಸರ್ಪದ ಜ್ಞಾನದ ನಿವೃತ್ತಿ ಯಾರಿಗಾಯ್ತು? ಏನಾಗಿಲ್ಲ. ಸರ್ಪದ ಜ್ಞಾನದ ನಿವೃತ್ತಿ ಅದು ಮಿಥ್ಯ ಅಂತ ಐತಲ್ಲ, ಅದ್ರ ಮಿಥ್ಯತ್ವ ಯಾರಿಗಾಯ್ತು? ಚಿದಾಭಾಸ. ಅದು ನಿನ್ನ ಸ್ವರೂಪ, ಅದು ಜ್ಞಾನ ಸ್ವರೂಪ. ಉಪಾಧಿ ರಹಿತವಾಗಿರುವ ಯಾವ ಜ್ಞಾನ ಇದೆ ಅದು ನಿಮ್ಮ ಸ್ವರೂಪ. ಇಷ್ಟು ಗೊತ್ತಾಯ್ತಾ? ಮತ್ತೆ ಬೆಳ್ಳಿ ಕಡೆ ಮೋಹ ಆಗುತ್ತೆ, ಸರ್ಪ ನೋಡಿ ಹೆದರಿಕೆ ಆಗುತ್ತೆ. ಇಲ್ವಲ್ಲ? ಅಧಿಷ್ಠಾನದ ಜ್ಞಾನ ಆದ ನಂತರದಲ್ಲಿ ಅಧ್ಯಸ್ಥದ ನಿವೃತ್ತಿ ಆಗುತ್ತೆ. ಇದೆಲ್ಲ ಗೊತ್ತು ನಿಮಗೆ? ಅಧಿಷ್ಠಾನದ ಜ್ಞಾನ ಆದ ನಂತರದಲ್ಲಿ ಅಧ್ಯಸ್ಥ ಪದಾರ್ಥಗಳ ನಿವೃತ್ತಿ ಆಗ್ತದೆ. ಯುದ್ಧದ ನಿವೃತ್ತಿ ಆಗ್ಯದ, ಎಲ್ಲದರ ನಿವೃತ್ತಿ ಆಗ್ಯದ. ಯಾವುದು ಇಲ್ಲ ಅದರ ನಿವೃತ್ತಿ ಹಂಗಾಗುತ್ತೆ. ಭ್ರಾಂತಿ ತಗೊಂಡ ಹಂಗ ದೇಹ ಅಧ್ಯಸ್ಥ ಅದ ಏನಿಲ್ಲ. ದೇಹ ಅಧ್ಯಸ್ಥ ಅಧ್ಯಸ್ಥ ಪದಾರ್ಥ ಇರಂಗಿಲ್ಲ. ನೋಡಿ ಸ್ವಲ್ಪ ಅಭ್ಯಾಸ ಕಡೆ ಹೋಗ್ತದೆ. ಅಧ್ಯಸ್ಥ ಪದಾರ್ಥಕ್ಕ ಇರುವಿಕೆ ಇರಲ್ಲ. ಏನಿರ್ತದ? ದೇಹ ಅಧ್ಯಸ್ಥದ ಹೋಗ್ತಿರಲಿಲ್ಲ. ಯಾವ ಅಧ್ಯಾಸದ? ಅರ್ಥಾಧ್ಯಾಸ. ದೇಹ ಅರ್ಥಾಧ್ಯಾಸ ಇದೆ. ಆ ಕಡೆ ಹೋಗ್ಬೇಡ್ರಿ, ವ್ಯಾವಹಾರಿಕ ಪ್ರಾತಿಭಾಷಿಕ ಅದು ಹೋಗ್ಬೇಡ್ರಿ, ಸಿದ್ಧಾಂತಕ್ಕೆ ಬರೋಣ ನಾವು. ನೀವು ಹೇಳ್ತೀರಲ್ಲ ಅರ್ಥಾಧ್ಯಾಸ ಜ್ಞಾನಾಧ್ಯಾಸ. ದೇಹವೇ ಅರ್ಥಾಧ್ಯಾಸ ರೂಪವಾಗಿದೆ ಅಂತಂದಾಗ ಇದು ನಮಗೆ ಗೊತ್ತಾದ ಮೇಲೆ ಮತ್ತೆ ಇದಕ್ಕೆ ಮೋಹ ಮಾಡೋದು ಅಂದ್ರೆ ಅಧ್ಯಸ್ಥವಾಗಿರುವ ವಸ್ತು ಹೆಣ್ಣಿರ್ತದ ಗಂಡಿರ್ತದ, ಅದು ಇರಲಿ ಅದ್ರ ಅದು ಹ್ಯಾಂಗ್ ಮಾಡೋರು? ಅಧ್ಯಾಸ ತಿಳ್ಕೋಬೇಕಲ್ಲ. ಇನ್ನ ಅಪ್ಪ ಅವ್ರಿಗೆ ಕೇಳೋರಿದ್ದೇವ್ರಿ, ಇನ್ನ ಕೇಳೋರಿದ್ದೇವೆ. ಈಗ ಸಾಲಿಗೆ ಹೆಸರು ಹಚ್ಚಿದೇವ್ರಿ. ದೇಹ ಇಲ್ಲ ಹೇಳ್ತೇವೆ ನಾವು. ಅಧ್ಯಾಸದ ಸಿದ್ಧಾಂತದಂತೆ ದೇಹ ನಾನು ಅಲ್ಲ, ದೇಹ ನಾನು ಅಲ್ಲ. ನೀ ಯಾರು? ನೀ ಯಾರು? ದೇಹ ನಾನು ಅಲ್ಲ ಅಂತ ಯಾರಿಗೆ ಗೊತ್ತಾಯ್ತು? ಅವನಿಗೆ. ಅಲ್ಲ ಅಂದವನಿಗೆ ಗೊತ್ತಾಯ್ತು. ದೇಹ ನಾನು ಅಲ್ಲ ಅಂತ ಹೇಳೋ ಇರಲೇಬೇಕಲ್ಲ. ದೇಹ ನಾನು ಅಲ್ಲ ಅಂತ ಹೇಳವ
ತಿಳಿದು ಹೇಳ್ತಾನೋ ತಿಳಿಲಾರ್ದು ಹೇಳ್ತಾನೋ? ಗುರುಮುಖದಿಂದ ತಿಳಿದೇ ತಿಳಿದೇ ಹೇಳ್ತಾನೆ. ಅಂದ್ರೆ ಇವನು ತಿಳುವಳಿಕೆ ಐತಿ. ತಿಳುವಳಿಕೆ ಅಂದ್ರೆ ಜ್ಞಾನ, ಅದು ನಿನ್ನ ಸ್ವರೂಪ, ಅದು ನಿನ್ನ ಸ್ವರೂಪ. ಅರಿವಿನ ಎಷ್ಟು ಮಿಥ್ಯಾ ಇರುವ ವಸ್ತು ದೇಹ ಮೊದಲು ಮಾಡಿಕೊಂಡು ಈ ಪ್ರಪಂಚ ಎಷ್ಟು ಮಿಥ್ಯ ಇದೆ. ಸಿದ್ಧಾಂತದಂತೆ ಶಾಸ್ತ್ರದಂತೆ ಮಿಥ್ಯ ಇದೆ. ಅನುಭವ ಬರ್ತದ, ಬರಂಗಿಲ್ಲ ಅಂತಲ್ಲ. ಈ ಮಾತು ಒಪ್ತೀರಿ ನೀವು, ಯಾಕಂದ್ರೆ ಗೊತ್ತಾಗ್ತದಲ್ಲ. ಈ ಜ್ಞಾನ ಇದೆಯಲ್ಲ, ದೇಹ ನಾನಲ್ಲ ಅನ್ನುವ ಜ್ಞಾನ ಏನಿದೆ, ಆ ಜ್ಞಾನ ಸ್ವರೂಪ ಏನಿದೆಯಲ್ಲ ಅದು ನಮ್ಮ ಸ್ವರೂಪದ, ಅದು ನಾವಿದ್ದೀವಿ. ಆ ಜ್ಞಾನ ಎಂದಿಗೂ ಸಾಯಂಗಿಲ್ಲ, ಅದಕ್ಕೆ ಯಾರು ಒಡೆಯಂಗಿಲ್ಲ. ಇದೇ ಗುರಿ. ಇದು ಇಷ್ಟೇ ಖರೆ ಖರೆ ಯಾಕೆ ಅನ್ಸಲ್ಗತ್ತದ? ಸತ್ಯ ಯಾಕೆ ಅನ್ಸಲ್ಗತ್ತದ? ಇಷ್ಟು ಮಿಥ್ಯಾರೂಪವಾಗಿರ್ತಕ್ಕಂಥ ದೇಹಾನಿ ಪ್ರಪಂಚ ಮಿಥ್ಯಾ ಇದ್ರೂ ಕೂಡ ಸತ್ಯ ಅಂತ ಯಾಕೆ ಅನ್ಸಲ್ಗತ್ತದ? ಅದನ್ನ ಹೇಳ್ತೀನಿ ಕಾರಣ. ಈ ದೇಹವೇ ನಾನಲ್ಲ ಅಂತಂದ್ಮೇಲೆ ದೇಹಕ್ಕೆ ಬರ್ತಕ್ಕಂಥ ಯಾವುದೇ ಇರಲಿ, ಏನೇ ಇರಲಿ, ಅದು ಹೆಣ್ಣರೇ ಇರಲಿ, ಗಂಡರೇ ಇರಲಿ, ನಪುಂಸಕರೇ ಇರಲಿ, ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ಬೇಕ? ಮಾಡ್ಬೇಕು, ಚಿಂತೆ ಮಾಡ್ಬೇಕ? ಮಾಡ್ಬೋದು. ಬಿಟ್ಟು ಬಿಡಬೇಕು, ಬಿಟ್ಟು ಬಿಡ್ಬೇಕು, ಧೈರ್ಯ ಬೇಕು. ಅದಕ್ಕೆ ಉಪನಿಷತ್ ಹೇಳುತ್ತೆ, ಭೂತೇಷು ಭೂತೇಷು ನಿಚಿತ್ಯ ಧೀರಾಃ ಪ್ರೇತ್ಯ ಅಸ್ಮಾತ್ ಅವತಾರ ಅಮೃತ ಭವಂತಿ. ಏನೋ ಉಪನಿಷತ್ ಹೇಳುತ್ತೆ. ಇಷ್ಟೆಲ್ಲ ಗೊತ್ತಿದ್ರು ಮತ್ತೆ ಅಲ್ಲೇ ಹೋಗುತ್ತೆ. ಎರಡು ವಸ್ತುಗಳು, ನಾನು ಇದು, ನಾನು ಇದು ಎರಡು ಗೊತ್ತಾಗುತ್ತಲ್ಲ. ನಾನು ಇದು, ಇದು ನಾನು ಆಗ್ತೇನೇನು? ಎಂದಾಗ್ತೇನು? ಇದು ನಾನು ಎಂದೆಂದು ಆಗಲ್ಲ. ದೇಹ ನಂದು ಅಂತೇವಲ್ಲ, ಯಾವುದಕ್ಕೆ ನಾವು ನಂದು ಅಂತೇವು ಅದು ನಾವೆಂದೂ ಆಗಲ್ಲ. ಮೈಕ್ ನಂದು ಅಂತ ಹೇಳ್ಬೋದು, ಮೈಕ್ ಅಂತ ಹೇಳಕ್ಕಾಗಲ್ಲ. ಕಾಲ ನಂದು ಅಂತ ಹೇಳ್ಬೋದು, ಇದು ಜ್ಞಾನ. ನೀವೇನು ಅಧ್ಯಯನ ಮಾಡ್ಲಿಕ್ಕೀರಿ, ಇದು ತಿಳ್ಕೋಬೋದಿಲ್ಲ. ಚಂದ್ರೋದಯ ಜ್ಞಾನ ಆಗಲ್ಲ. ನೀವು ಎಷ್ಟೇ ಚಂದ್ರೋದಯ ಹೋದ್ರಿ ಅದಕ್ಕೆ ಜ್ಞಾನ ಆಗಲ್ಲ. ನೋಡಿ, ಇಷ್ಟು ಅತ್ಯಂತ ಮಿಥ್ಯಾರೂಪವಾಗಿರುವ ಈ ಜಗತ್ತು, ದೇಹ
ಸತ್ಯ ಯಾಕೆ ಅನಿಸ್ತದ? ಅದಕ್ಕೇನಾದ್ರು ಸಂಬಂಧ ಅಧ್ಯಾಸ ಅಂದ್ರೆ ಸಂಬಂಧ ಅಧ್ಯಾಸ. ಯಾವ್ದ್ರ ಸಂಬಂಧ ಬಂತು? ಆತ್ಮನ ಸಂಬಂಧ. ಆತ್ಮನ ಸಂಬಂಧ ಮಾಡಿರೋದ್ರಿಂದ ಇದು ಸತ್ಯ ಅನ್ನಿಸ್ತದೆ. ಯಾಕೆ? ಆತ್ಮ ಸತ್ಯ. ಆತ್ಮ ಸತ್ಯದ ಸತ್ಯ ಇರುವ ಆತ್ಮನ ಸತ್ಯತ್ವ ತಗೊಂಡು ನಾನು ಸತ್ಯವಾಗಿದ್ದೇನೋ ಅಂತ ತೋರಿಸಿದ್ದೇನೆ. ಎಲ್ಲರಲ್ಲಿಯೂ ಸಂಘದಿಂದ ಸಂಬಂಧ. ಒಬ್ಬ ರಾಜ ರಾಜ ದೊಡ್ಡ ಮೆರವಣಿಗೆ ಹೊರಟು. ಒಬ್ಬ ರಾಜನ ಸೇವಕ ಸೈಡ್ ನಿಂತಿದ್ದಾನೆ ವ್ಯವಸ್ಥೆ ಮಾಡಿ. ರಾಜನ ಕೊಳ್ಳಾಗ ಬಹಳಷ್ಟು ಮಾಲೆಗಳಿದ್ದು, ಮುತ್ತಿನ ಮಾಲೆ, ಬೆಲೆ ಬಾಳುವ. ಆದ್ರೆ ಒಂದೇ ಮುತ್ತಿನ ಹಾರಿತ್ತು, ಅದು 10 ಪೈಸೆ ಹಾಕೊಂಡಿದ್ದ ರಾಜ. ರಾಜ ಅಂತದೇ ಹಾಕೋತ ನಾವನೇ ರಾಜ ಬೇಕಪ್ ಮಾಡ್ತಾನೆ. 10 ಪೈಸೆ ಮುತ್ತಿನ ಮಾಲೆ ಹಾಕೊಂಡಿದ್ದು ಹೊಂಟಿತ್ತು. ಅವನು ಸಿಪಾಯಿ ಇದ್ದಲ್ಲ, ಮಂದಿಗೆ ಸರ್ತಾವ, ಅವನಂತೆ ಕೂತಿದ್ದ. ಅವ ನೋಡ್ದ, ಅದು 10 ಪೈಸೆ ಮುತ್ತಿನ ಮಾಲೆ ನೋಡ್ದ. ಎಷ್ಟು ಬೆಲೆ ಬಾಳೋದು, ಅದು ಎಷ್ಟು ಕಿಮ್ಮತ್ತಿಂದ. ಅವನ ಸಂಗತಿ 10 ಪೈಸೆ ಕಿಮ್ಮತ್ತೇನಿಲ್ಲ. ರಾಜ ರಾಜ ಅವನು 10 ಪೈಸೆ ಹೋಗ್ತಾನೆ ಅಂತಾನೆ. ಅವನಿಗೆ ಗೊತ್ತಿತ್ತು, ಅವನಿಗೆ ಸೇವಕನೆ, ಅದು ಸುಳ್ಳು. ಆದ್ರೆ ಅವನಿಗೆ ಖರೆ ಗೊತ್ತಿಲ್ಲ. 10 ಪೈಸೆ ಮುತ್ತಿನ ಮಾಲೆ ಬೆಲೆ ಬಾಳೋದು ಯಾಕಾಯ್ತು? ರಾಜ ಸಾಧನೆ ಮಾಡೋದು. ಇದು 10 ಪೈಸೆ ಸತ್ಯ ಯಾಕೆ ಅನ್ಸಲ್ಕತ್ತಿಲ್ಲ? ಸತ್ಯ ಸ್ವರೂಪವಾಗಿರುವ ಆತ್ಮನ ಸಂಗ ಮಾಡ್ಕೊಂಡು ಕುಂತಾರಲ್ಲ, ಅದಕ್ಕೆ ಇದು ಸತ್ಯ ಅನಿಸ್ತದ. ಆದ್ರೆ ಇದನ್ನ ಹ್ಯಾಂಗ್ ಮಾಡೋದು? ಸ್ವೀಕಾರ ಮಾಡೋದು ಬಿಡೋದು? ಸಂಘ ಏನ್ ಹೇಳಿದ್ರೆ ಸಂಬಂಧ ಅಭ್ಯಾಸ ಹಿಂಗಾಗಿ ಗೊತ್ತಾಯ್ತು. ಸಂಬಂಧ ಅಭ್ಯಾಸ ಏನೇನು ನೋಡ್ತೀರಿ ಎಲ್ಲ ಸಂಬಂಧ ಅಭ್ಯಾಸ. ಮತ್ತೊಂದು ಆನಂದ ಒಳಗಾದ ಹೊರಗದ. ಆನಂದ ಒಳಗದ ಹೊರಗದ ಎಲ್ಲ ಕಡೆ ಎಲ್ಲಿ ಅನುಭವ ಬರ್ತದೆ? ಒಳಗೆ. ಬರೋಬರಿ. ಹೊರಗೆ ಯಾಕೆ ಹುಡುಕ್ತೀರಿ? ಇದೇ ಅಭ್ಯಾಸ. ಆನಂದ ಒಳಗದ ಅನ್ನೋದಿಷ್ಟು ಗೊತ್ತಿದ್ದು ಮತ್ತ ಶಬ್ದದ ಸ್ವಲ್ಪ, ರೂಪದ ಸ್ವಲ್ಪ, ರಸದ ಸ್ವಲ್ಪ, ಸ್ಪರ್ಶದ ಸ್ವಲ್ಪ ಭಿಕಾರಿಯಾಗಿರಲು. ನಿಮ್ಮ ಆನಂದ ನಿಮ್ಮೊಳಗ ಇರ್ಲಿಕ್ಕಾಗಿ ಅದನ್ನ ಅನುಭವಿಸ್ಬೇಕಲ್ಲ. ಜಗತ್ ಮಿಥ್ಯ ಇದೆ,
ಅನ್ನೋದು ಒಮ್ಮ ಅನುಭವಕ್ಕೆ ಬಂತು ಅಂದ್ರೆ ನಾವು ಭಿಕ್ಷು ಕೊಡಲ್ಲ. ಶಬ್ದ ಸ್ಪರ್ಶ ರೂಪಕ್ಕೆ ಬಿಡೋ ಕೂಡೋ ಅಂತ ಹೋಗಲ್ಲ. ನೀವು ಅಭ್ಯಾಸ ಮಾಡ್ಕೊಂಡು ತಿಳಿದೀರಿ ಅಂತಂದ್ರೆ ನೀವು ಜ್ಞಾನಿಗಳಾಗಿರಿ. ಸಂಶಯನೇ ಇಲ್ಲ. ಅಧ್ಯಾಸ ಏನ್ ಮಾಡ್ತದ? ಜಗತ್ ಮಿಥ್ಯಾತ್ವ ತೋರಿಸ್ತದೆ. ಜಗತ್ ಮಿಥ್ಯಾತ್ವ ಆನಂದ ಸ್ವರೂಪ ಯಾರು? ಆತ್ಮ ಅಂತ ಹೇಳ್ತೀರಲ್ಲ, ಆತ್ಮ ಅನ್ಬೇಡ್ರಿ. ನಾವೇ ಆತ್ಮ ಮತ್ತೊಂದು ಎಲ್ಲಿ ಬರ್ತದ? ಆನಂದ ಸ್ವರೂಪ ನಮ್ದು. ಹುಟ್ಟದ ಹಿಡಿದು ಇಲ್ಲಿವರೆಗೆ ನೀವು ಆನಂದವನ್ನು ಅನುಭವಿಸಿದ್ರಿ. ಹೇಗಾರೆ ಅನುಭವಿಸಿದ್ರಿ. ವಿಷಯದಿಂದರೆ ಅನುಭವಿಸಿದ್ರಿ, ಸಮಾಧಿಯಿಂದ ಅನುಭವಿಸಿದ್ರಿ, ನಿದ್ಯದಿಂದ ಅನುಭವಿಸಿದ್ರಿ. ಆದರೆ ಅದು ಕಡಿಮೆ ಆಗಿದೆ. ಆನಂದ ಸ್ವರೂಪದ ಅದು ಕಡಿಮೆ ಆಗಲ್ಲ, ಹೆಚ್ಚನೂ ಆಗಲ್ಲ. ಈ ಆನಂದ ಸ್ವರೂಪದ ಸ್ಥಿತಿ ನಮಗೆ ಗೊತ್ತಾಗ್ತದೆ. ಯಾವಾಗ ಗೊತ್ತಾಗುತ್ತೆ? ಬಿಟ್ಟಾಗ ಗೊತ್ತಾಗುತ್ತೆ. ನಿದ್ರೆ ಆನಂದ ಅನುಭವ ಮಾಡಬೇಕು ಅಂತ ನೀವು ಅಂದಾಗ ಏನೇನ್ ಬಿಡ್ತೀರಿ? ಏನೇನ್ ಬಿಡ್ತೀರಿ? ಅಷ್ಟೇ ಅಲ್ಲ, ನಾ ಹೆಣ್ಣಿದ್ದ ಗಂಡಿದ್ದ ಅನ್ನೋದು ಬಿಡ್ತೀರಿ. ಅವಾಗ ಆನಂದಕ್ಕೆ ಹೋಗ್ತೀರಿ. ಅರ್ಥ ಏನಾಯ್ತು? ಆನಂದ ಬೇಕು ಅಂದ್ರೆ ಬಿಡ್ಬೇಕು. ಏನ್ ಅಲ್ಲಿ ಪ್ರಾರಂಭ ವೈರಾಗ್ಯ, ಕ್ಷಮ, ನಮ, ಇವು ಏನ್ ಮಾಡ ನಮ್ಗೆ ಬಿಡಿಸ್ಯಾವ. ಕ್ಷಮ ಮನಸ್ಸಿನ ಚಂಚಲತೆ ಬಿಡಿಸ್ಯಾವ. ದಮ ಇಂದ್ರಿಯಗಳ ಚಂಚಲತೆ ಬಿಡಿಸ್ಯಾವ. ಮತ್ತೆ ಉಪರತಿ ಏನ್ ಬಿಡಿಸ್ಯಾವ? ಹೆಚ್ಚು ದುಡಿಬೇಡ ಅಂತ ಹೇಳ್ತದ. बहुत कर्मों से निवृत्ति उपरति कहेंगे. ಬಹಳ ಕರ್ಮದಿಂದ ನಿವೃತ್ತಿ ಉಪರತಿ. ಉಪರತಿ ರತಿ ಅಂದ್ರೆ ಪ್ರೀತಿ. ಉಪ ಅಂದ್ರೆ ಸಮೀಪಿಸುವುದು, ಬಿಡು. ಉಪರತಿ ತಿತಿಕ್ಷಾ ಏನ್ ಬಿಡಿಸ್ತದ? ತಿತಿಕ್ಷಾ ಅಂದ್ರೆ ಏನು? ತಿತಿಕ್ಷಾ ಅಂದ್ರೆ ಏನು? ಅಧ್ಯಯನ ಮಾಡಿದ್ರಿಲ್ಲ. ಸಹನೆ ಮಾಡೋದು. ಏನ್ ಸಹನೆ ಮಾಡೋದು? ಎಲ್ಲ ಪ್ರೇಷಬಾಧೆಗಳು. ಹೌದಲ್ಲ? ಇದೇನ್ ಬಿಡಿಸ್ತದ? ದೇಹದಲ್ಲಿರುವ ಅಧ್ಯಾಸ ಬಿಡಿಸ್ತದ. ಈಗ ನಾವು ಹಸು ಅದೇ ಬಿಡಿಸಿದ್ರಿ.
ಇಲ್ಲೇ ತಿತಿಕ್ಷಾ ಸಹನಶೀಲತೆ ಮಾಡೋದು ನಂತರ ದೇಹದೊಳಗೆ ಮನುಷ್ಯನೊಳಗೆ ನಡೀತಾ ಇರ್ತಲ್ಲ ಅದರಿಂದ ವೈರಾಗ್ಯ ಮಾಡಿಸ್ತದ ಅದು ತಿತಿಕ್ಷಾ ಅಂತ ಹೇಳ್ತಾರೆ. ಆಮೇಲೆ ಶ್ರದ್ಧಾ. ವಾಟ್ ಈಸ್ ಶ್ರದ್ಧಾ? ಏನು ಶ್ರದ್ಧಾ ಅಂದ್ರೆ? ವೇದಾಂತ ವಾಕ್ಯ ಗುರುವಾಕ್ಯ ಸತ್ಯ ಹೇ ಹೌದಲ್ಲ? ಶ್ರದ್ಧಾ ಅಂತ ಬಂತು. ಶ್ರದ್ಧಾ ಇದೆ ಅಲ್ಲ ಅದನ್ನು ಬಿಡಿಸ್ತೇನೆ. ಶ್ರದ್ಧಾ. ಶ್ರದ್ ಅಂದ್ರೆ ಸತ್ಯ, ಧಾ ಅಂದ್ರೆ ಇರುವುದು. ಸತ್ಯದಲ್ಲೇ ಇರುವುದು ಅದು ಶ್ರದ್ಧಾ. ಸತ್ಯ ಇದ್ದುದೇನೋ ಚೈತನ್ಯ, ಶುದ್ಧ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅದ್ವಯ ಯಾರು? ಚೈತನ್ಯ ಯಾರು? ಮರಾಠಿ ಒಳಗೆ ಹೇಳತ್ತಾರ, ಮರಾಠಿ ಒಳಗೆ ಹೇಳತ್ತಾರ ಅಂತ ತಡಿ ಮಂದಿ ಬಂದಾರೆ. ಮರಾಠಿ ಒಳಗೆ ಹಾಂ ಮರಾಠಿ ಒಳಗೆ ಮತ್ತೊಂದು ಕ್ಲಾಸ್ ಇಡೋಣ. ಶ್ರದ್ಧಾ. ಪಂಡಿತ್ ಪೀತಾಂಬರಿ ಅವರು ಬಾಲಬೋಧಿನಿ ಅಂತ ಹೇಳಿ ಒಂದು ಗ್ರಂಥ. ಬಾಲಬೋಧಿನಿ ಮತ್ತು ಉಪದೇಶ ಅದ್ರಾಗ ಶ್ರದ್ಧಾ ಈ ಶಬ್ದದ ವ್ಯಾಖ್ಯಾನ ಮಾಡುವಾಗ ಅವ್ರು ಏನ್ ಮಾಡ್ಯಾರ ಅಂದ್ರೆ ಶ್ರದ್ಧಾ ಅಂದ್ರೆ ಗಡಿಗೆ. ಯಾವ ಗಡಿಗೆಯೊಳಗೆ ನಾವು ಮೊಸರು ಹಾಕಿ ಕಡಿತೇವಲ್ಲ, ಬೆಣ್ಣೆ ತೆಗಿತೇವಲ್ಲ, ಗಡಿಗೆ. ಶ್ರದ್ಧಾ ಅಂದ್ರೆ ಗಡಿಗೆ ಸ್ವರೂಪ. ಎಷ್ಟು ಚಂದ ಉದಾಹರಣೆ ಕೊಟ್ಟರು. ಸ್ವಲ್ಪ ತೂತಿದ್ರೆ ಹಂಗ ನಿಮ್ ಶ್ರದ್ಧೆ ಒಳಗೆ ಸ್ವಲ್ಪ ತೂತಿದ್ರೆ ಶಾಸ್ತ್ರ ಕೂಡ ಇದೆ. ಬೆಣ್ಣೆನೂ ಮಾಡಲ್ಲ, ಉಪ್ಪನ್ನು ಮಾಡಲ್ಲ, ಆನಂದನೂ ಸಿಗಲ್ಲ. ಅದಕ್ಕೆ ಶ್ರದ್ಧಾ ಎಂದು ಕೇಳಿಸ್ಬಾರ್ದು. ವೇದದಲ್ಲಿ, ವೇದವಾಕ್ಯದಲ್ಲಿ, ಗುರುಗಳ ವಾಕ್ಯದಲ್ಲಿ ಇರುವ ಶ್ರದ್ಧೆ ಕಾಡ್ತೇ ಇರ್ಬೇಕು. ನಾವು ಯಾರು ಬಂದು ಏನೇ ಹೇಳಿದ್ರು ಕೂಡ ಅದು ಶ್ರದ್ಧಾ. ಯಾಂದ ಕೆಡ್ತದ ಅಂದನೇ ಹಾಳಾಗುತ್ತೆ. ಕಠೋಪನಿಷತ್ತಿನ ಭಾಷ್ಯಗಳು ಶಂಕರಾಚಾರ್ಯರು ಮಾತ್ರ ಹೇಳ್ತಾರೆ. ಈ ವೇದಗಳು, ಉಪನಿಷತ್ಗಳು, ಈ ವೇದಾಂತ ಗ್ರಂಥಗಳು ಅದಾವಲ್ಲ, ಸಾವಿರ ಸಾವಿರ ತಾಯಿ ತಂದೆಗಳಕ್ಕಿಂತಲೂ ಹೆಚ್ಚಿನ ಉಪದೇಶ ಮಾಡ್ತಾವ. ಉಪನಿಷತ್ ವಾಕ್ಯಗಳು, ವೇದಾಂತ ವಾಕ್ಯಗಳು. ತಾಯಿ ಒಂದೇ ತಾಯಿ ಇರ್ಬೋದು, ಆದ್ರೆ ಭಾಷೆ ಬರೆಯುವ ಆಚಾರ್ಯ ಬರೀತಾರೆ. ಸಾವಿರ ಸಾವಿರ ತಾಯಿ ತಂದೆಗಳಕ್ಕಿಂತಲೂ ಅಧಿಕವಾಗಿ ನಿನ್ನ ಹಿತದ ಉಪದೇಶ ಮಾಡ್ತಾರೆ ಆಚಾರ್ಯರು. ಅಂತರ್ಬೋಧ
ಅದಕ್ಕೆ ಇವುಗಳ ಮೇಲೆ ಇರುವ ಶ್ರದ್ಧೆ ನಾವೊಂದು ಕೆಡಿಸ್ತಾರೆ. ಇದು ಯಾವಾಗ ಕೆಡ್ತದ ಗೊತ್ತನ್ನ? ಶ್ರದ್ಧೆ ಯಾವಾಗ ಕೆಡ್ತದ ಗೊತ್ತದ? ಒಳಗ ರಾಗದ್ವೇಷ ಬಂದು ಅಂದ್ರೆ ಕೆಡ್ತದೆ. ಅವ ಆಗಿದಾನೆ, ಅವ ಹೆಂಗ ಅವನಂತೆ ಕಾಡ್ತದೆ, ಅವನಂತೆ ಕೇಳ್ತದೆ. ನೀವು ಬಂದು ಒಳಗ ಏನ್ ಮಾಡೋದು ಇರ್ಲಿಲ್ಲ, ಅವನಂತೆ ಕೆಲ್ಸದ ನಿಂತ್ಕೊಂಡು ಯಾರು ಮಾಡೋದು? ನಿನ್ ಶ್ರದ್ಧೆ, ನಿನ್ನ ಸಂತೋಷ ಯಾಕೆ ಕೆಡಿಸ್ಲೋಗ್ತೀನಿ? ಇವು ಎರಡು ಬಹಳ ದೂರರು ಅಂದ್ರೆ ನಮ್ಮ ಶ್ರದ್ಧೆ ಹತ್ತಿರವಾಗಿ ಸಮಾಧಾನ ಅಂದ್ರೆ ಶಾಸ್ತ್ರ ಕೇಳ್ತಿರ್ತೇವಲ್ಲ ನಾವು. ಒಂದ್ ಕಡೆ ಕಾಲ ಹಿಂಗೆ ಹಿಂಗ 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 ಕೈಯ ಹಿಂಗ 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 ಅದು ಪಕ್ಕದ ಶರೀರ ಸ್ಥಿರವಾಗಿರು, ಶರೀರ ಸ್ಥಿರವಾಗಿರು, ಕಣ್ಣ ಸ್ಥಿರವಾಗಿರು, ಕಣ್ಣ ಆ ಕಡೆ ಈ ಕಡೆ ನೋಡ್ತಾನ, ಶಾಸ್ತ್ರನು ಕೇಳ್ತಾನ, ಅವರು ಬಂದ್ರು ಸಮಾಧಾನ ಅಲ್ಲ. ಫೀಲಿಂಗ್ ಅಲ್ಲೇ ಗುರುಗಳು ಹೇಳ್ತಿದ್ದಾರೆ, ಅಲ್ಲೇ ಬಹಳ ಮಂದಿ ನೋಡಿದ್ ನಾ ಶಾಸ್ತ್ರ ಇದು ಆಗ್ಲಾರ್ದೆ ಇರುವುದು, ಅದಕ್ಕೆ ಸಮಾಧಾನ. ಇದ್ರ ಜೊತೆಗೆ ಇನ್ನೊಂದು ಮನುಷ್ಯನ ಹೊಯ್ದಾಟ, ಮನುಷ್ಯನ ಹೊಯ್ದಾಟ. ಪಂಚೀಕರಣದ ದೃಷ್ಟಾಂತ ಕೊಟ್ಟರು, ನೀವು ನೆನಪು ಮಾಡ್ತೀವಿ. ಗಾಡಿ ಚಿಕ್ಕ ನಿಂತು ಅಚ್ಚಿ ಕಡೆ ಏನ್ ಮಾತಾಡ್ತಾನೆ, ಶತ್ರು ಧ್ಯಾನ ಕೇಳ್ತಾನ. ಮಗ ಬಂದು ಧಕ್ಕೆ ಹಚ್ಚಿದ್ರು ಕೂಡ ಬಿಸಿಲು ಮಳೆ ಇದಕ್ಕೆ ಸಮಾಧಾನ ಅಂತ ಹೇಳಿ. ನೋಡಿ, ವೇದಾಂತ ನಮ್ಮನ್ನು ಎಷ್ಟು ತಯಾರು ಮಾಡ್ಕೊಂಡು ತಗೊಂಡು ಹೋಗುತ್ತೆ, ಎಷ್ಟು ತಯಾರು ಮಾಡ್ಕೊಂಡು ಹೋಗುತ್ತೆ. ಏನ್ ಮಾಡ್ಬೇಕು? ಕೇಳುವಾಗೆಲ್ಲ ಬರೋದು ನಮ್ಮ ಅವಸ್ಥೆ ಹೆಂಗದ ಹೇಳಿದ್ರೆ, ಭಾಳ ದಿನ ನಿಂತು ನೀರ ಅದ್ರ ಮ್ಯಾಗ ಅಂತರ್ನೀರು ಬಂದಿರುತ್ತೆ, ಮ್ಯಾಗ ನೋಡಿದ್ರೆ ನೀರು ಕಾಣಿಸಲ್ಲ. ಒಂದ್ ಕಲ್ಲು ಹೋಗಿ ದೂರ ಆಗುತ್ತೆ, ನೇರ ರಕ್ಷಣೆ ಕುಡ್ಲಿಕ್ಕೆ ಬರ್ತದ, ಬಾಯಾರಿಕೆ ಕಡಿಮೆ ಆಗುತ್ತೆ. ಸತ್ಸಂಗ ಮಾಡೋದು ಅಂದ್ರೆ ಕಲ್ಲು ಹೋಗ್ಕೊಂತ ಇರೋದು, ಗೊತ್ತಾಯ್ತಾ? ಮಾಯಾದ ಅಂತರ್ಯಾಗಿ ಬರ್ತದ. ಸುಮ್ ಕುಂಡ್ರಲಿಕ್ಕೆ ಟ್ರೈನ್ದಾಗ ಇದ್ದಕ್ಕೆ ನಿಮ್ಮನ್ನ ಹರದ ಬಿಡ್ತಾರೆ. ಭಾಳ ಎತ್ತರ ಇರ್ಬೇಕಾದ್ರೆ ಬೆಳಿಬೇಕಂತ ಅನಿಸ್ತದ. ಧ್ಯಾನ ಆಗ್ಬೋದು ಹ್ಯಾಂಗ
ಇರೋದು ಜ್ಞಾನ ಆಗಲ್ಲ ಹಂಗಲ್ಲಿ ಇರೋದು ಪ್ರಪಂಚ ಜ್ಞಾನ ಆದ್ರೆ ಪ್ರಪಂಚ ಕೆಡಲ್ಲ ಇದೊಂದು ತಿಳ್ಕೊಡ್ರಿ ಎದ್ದಿದ್ದಂಗೆ ಇರ್ತದೆ ಅದು ಕೆಡಸಲಿಕ್ಕೂ ಹೋಗ್ಬೇಡ್ರಿ ನೀವು ನಮಗೆ ತಿಳುವಳಿಕೆ ಬೇಕು ಜ್ಞಾನ ಬೇಕು ಇರೋದು ಹೆಂಗ ಊರಾಗ ಒಬ್ಬ ದಷ್ಟು ಪುಷ್ಟ ಮನುಷ್ಯ ಇರ್ತಾನ ಭೀಮ್ಯ ಏನಿರ್ತಾನ ಭೀಮ್ಯ ನಾಟಕ ಮಾಡ್ತಿರ್ತಾರ ಅವನಿಗೆ ಭೀಮನ್ ಪಾತ್ರ ಕೊಟ್ಟಿರ್ತಾರ ಈ ನಾಟಕ ಬಂತು ಸ್ಟೇಜ್ ಮ್ಯಾಗ ನಿಂತು ಹ್ಯಾಂಗ ಮಾಡ್ಬೇಕು ಅವ ಭೀಮನ ಮಾಡ್ಬೇಕು ನಾವು ಬಂದವ್ರು ಯಾರು ಗದಾದೆತ್ತಿ ಹೇಳ್ಬೇಕು ಅಲ್ಲ 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 ನಾವು ಬಂದವ್ರು ಯಾರು ಆಗಿನ ಮೋಡ್ಯಾನ ಭೀಮೆ ಅಂತ ಹೇಳೋದು ಬರಲ್ಲ ನಾಟಕದಂಗೆ ಮಾಡೋದು ಪ್ರಪಂಚ ಸ್ವರೂಪ ಜ್ಞಾನ ಆದಂಥದ್ರಲ್ಲಿ ಪ್ರಪಂಚದ ಹಿಡಿತ ಕಡಿಮೆ ಆಗುತ್ತೆ ಆದ್ರೆ ಪ್ರಪಂಚ ಹೋಗಂಗಿಲ್ಲಲ್ಲ ಇಲ್ಲಿ ಸ್ವರೂಪ ಗೊತ್ತಾಗಿರುತ್ತೆ ಆದ್ದರಿಂದ ಇದನ್ನ ಕೆಡಸಲಿಕ್ಕ ಮಾಡಕ್ಕೆ ಹೋಗಲಾರ್ದನೆ ಪಾತ್ರ ಹಾಕಿದ್ದೇವೆ ಇದು ಬಂದಿದೆ ಇನ್ನೊಂದು ಮಜಾ ಹೇಳ್ತೀನಿ ಜ್ಞಾನಿಗಳು ಹೆಂಗಿರ್ತಾರೆ ಅಂತ ಈಗ ಎಷ್ಟೊತ್ತಿಗೆ ಹೇಳೋಣ ಇನ್ನ ಅದಕ್ಕೂ ಇರ್ಲಿಲ್ಲ. ಎರಡೂವರೆ ಹೊರಟಿದ್ರು ಯಾವ ಸ್ವರೂಪಾಧ್ಯಾಸ ಸಂಬಂಧಾಧ್ಯಾಸ ಇನ್ನೂ ಧರ್ಮಾಧ್ಯಾಸ ಧರ್ಮಸಹಿತ್ಯಾಧ್ಯಾಸ ಅನ್ಯತರ ಅಭ್ಯಾಸ ಅನ್ಯೋನ್ಯಾಧ್ಯಾಸ 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 ಏನು ನೀವು ವೇದಾಂತ ಗಟ್ಟಿ ಇದು ಅಭ್ಯಾಸ ಅಂದ್ರೆ ಅಭ್ಯಾಸ ತಿಳಿತು ಅಂದ್ರೆ ಆನಂದೇ ಆನಂದ ನಾ ಕೇಳೋದಲ್ಲ ನೀವು ಅಭ್ಯಾಸ ತಿಳಿತು ನಿಮ್ಗೆ ಏನ್ ಸಿಕ್ತು ಆನಂದ ಎಲ್ಲಿದ್ರು ಆನಂದ ಯಶ್ಚ ರಮಣೀ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ತೇವ ನಿಮ್ಮ ಮನಸ್ಸು ಬ್ರಹ್ಮ ಸ್ವರೂಪದಲ್ಲಿ ರಮಮಾಣ ಆಯಿತು ಅಂದ್ರೆ ನಿಮಗೆ ಆನಂದದ ಕಡಿಮೆ ಎಲ್ಲವೂ ಆನಂದವೇ ಇರುತ್ತೆ ಇಷ್ಟೆಲ್ಲ ಹೇಳೋದು ಮತ್ತೆ ವ್ಯವಹಾರ ಬಿಡ್ಲಿಕ್ಕಾಗಲ್ಲ ಬಿಡಿ ಮತ್ತೆ ಬರ್ತಾಳೆ ಯಾಕೆ ಒಬ್ಬ ರಾಜ ಇರ್ತಾನೆ ಆ ರಾಜ ಪ್ರಧಾನ ಮಂತ್ರಿ ಚೆನ್ನಾಗಿ ಕೇಳ್ರಿ ನೀವು ಗತಿ ನೆನಪು ಮಂತ್ರಿ ಇರ್ತಾನಲ್ಲ ಅವ ಜ್ಯೋತಿಷ್ ಬಹಳ ಬದಲ ಮಾಡ್ತಾನೆ ಯಾವಾಗ ಏನಾಗ್ತದೆ ಬರೋಬ್ಬರ್ ಹೇಳ್ತಿದ್ದ ವಿದ್ವಾನ್ ಚೈತ್ರ ಪಂಚಾಂಗ ಚೇಂಜ್ ಆಗುತ್ತಲ್ಲ ಹೊಸ ಪಂಚಾಂಗ ತಗದ ಮಂತ್ರಿ ನೋಡ್ದ ರೈತರಿಗೆ ಮಳೆ ಬೇಕಲ್ಲ ಮುಖ್ಯ ಬದುಕಬೇಕಾದ್ರೆ ಏನ್ ಬೇಕು ಮಳೆ ಬೇಕು ಆ ದಿವ್ಸ ನೋಡ್ತಾನೆ ಎಲ್ಲ ಮಳೆ ಚೆನ್ನಾಗಿತ್ತು ಒಂದು ಮಳೆ ಸ್ವಾತಿ ನಕ್ಷತ್ರದ ಮಳೆ ಅದ್ರಾಗ ಏನ್ ಬರೆದಿತ್ತು ಸ್ವಾತಿ ನಕ್ಷತ್ರದ ಮಳೆ ನೀರು ಯಾವ ಕುಡಿತಾನ ಅವನಿಗೆ ಗೊತ್ತಾಗ್ತದೆ ನಾನು ಭವಿಷ್ಯ ಈಗೇನ್ ಮಾಡ್ಬೇಕಾಗಿ
ಕರೆಂಟ್ ಹೋಯ್ತು. ಶಿವಾಯ ನಮೋ ಪಂಚಾಂಗ ಸ್ವಾತಿ ಮಳಿ ಸಾತಿ ಮಳಿ ಮಂತ್ರಿ ಎಲ್ಲ ರಾಜನು ಹೇಳ್ತಾನ, ಈ ಸ್ವಾತಿ ನಕ್ಷತ್ರದ ಬಳಿ ಬಂದೇ ಬರ್ತದ, ನಮ್ ಜನ ನೀರು ಕುಡಿತು ಅಂದ್ರೆ ಹುಚ್ಚತ್ತದ. ರಾಜ ಅಂದ ಏನ್ ಮಾಡೋದು, ಏನ್ರೆ ಉಪಾಯ ಮಾಡು, ಡೋಂಗ್ರ ಹೊಡ್ಸೋದು ಊರಾಗೆಲ್ಲ. ಸ್ವಾತಿ ನಕ್ಷತ್ರದ ಮಳಿ ಬರ್ತದ, ಆ ಮಳಿ ನೀರು ನೀವು ಯಾರು ಕುಡಿಬಾರ್ದು. ಅದಕ್ಕಾಗಿ ಮೊದಲೇ ನೀವು ಒಂದು 15 ದಿವಸ ಸಾಕಾಗುವಷ್ಟು ಬ್ಯಾರೆ ಮಳಿ ನೀರು ಸ್ಟಾಕ್ ಮಾಡ್ಕೊಂಡು ಇಟ್ಕೋದು. ಎಲ್ಲರಿಗೆ ಜನರಿಗೆ ತೆಪ್ಪಿನು ಯಾರು ಸ್ವಾತಿ ನಕ್ಷತ್ರದ ಮಳಿ ನೀರ ಕುಡಿಬಾರ್ದು. ಆದಷ್ಟು ನಿಮಗೆ ಬೇಕಾದಷ್ಟು ನೀರು ಸ್ಟಾಕ್ ಮಾಡ್ಕೊಂಡು ಇಡ್ರಿ, ಅವನ್ನ ಉಪಯೋಗ ಎಲ್ಲ ಸರಿಯಾಗಿ ಆಯ್ತು. ಮಳೆಗಳು ಬಂದು ಹೋದವು. ಆಮೇಲೆ ಸ್ವಾತಿ ನಕ್ಷತ್ರನು ಬಂತು. ಮಂದಿ ಕೇಳ್ತಾರ, ಮಂದಿ ರಾಜನ ಮಾತು ಕೇಳ್ತಾರೆ. ಏನಾದ್ರು ಹೇಳ್ತಾನೆ ಅವ, ಪ್ರಧಾನಿ ಅಂತ ನೀರು ಕುಡಿದ್ರೆಲ್ಲರೂ ಸತ್ತದ, ಏನೋ ಬೀರ್ದ ಶಾಣ ಬಂದ ಕುಡದೇ ಬಿಟ್ಟು. ಸ್ವಾತಿ ನಕ್ಷತ್ರದ ಮಳೆ ನೀರು ಕುಡದೇ ಬಿಟ್ಟು ಹುಳ ಮಂದಿ ಎಲ್ಲಕ್ಕ ಹುಡ್ಸಲ್ಲ. ಹುಡ್ಸಕ್ಕೆ ಏನ್ ಮಾಡ್ತಾರೆ ನಮ್ಗೆ ಗೊತ್ತಾ? ಒಬ್ಬದ್ದ ಗೀಡಿ ಕಣೆ ನಮಗೆ ಹೇಳೋ ಅವ ಹೆಂಗ ನೋಡೋ ನೋಡ್ರಿ. ಮಂತ್ರಿ ಎಲ್ಲ ಏನ್ ಮೈಯ ಮೇಲೆ ಅರಿವೆ ನಡ್ಕೊಳ್ಳೋದು, ಏನು ಬಡಿ ಹಿಡ್ಕೊಂಡು ನೀರಾಡೋದೇನು, ಒದರಾಡೋದೇನು, ಬೀಳೋದೇನು, ಎಲ್ಲಿ ಬೀಳ್ತೀವಿ ರೋಡ್ನಾಗ, ಗಟಾರ್ದಾಗ, ಈ ಮಂದಿ ಅಂತೂ ಅರಮನೆ ಕಡೆ ಬಂತು. ಮಂತ್ರಿ ನೋಡ್ದ ರಾಜರ ಕೆಲಸ ಯಾಕೇನ ಮಂದಿ ನಮ್ಮ ಮಾತು ಕೇಳಿಲ್ಲ, ಅವ್ರು ನಮಗೇನು ಬಿಡಂಗಿಲ್ಲ. ಮತ್ತೆ ಹ್ಯಾಂಗ ಮಾಡೋದು ಅಂದ್ರೆ ನೀವು ಒಂದು ಬಡಿತ್ತು, ನಾವೊಂದು ಬಡಿತ್ತು ಅಂತ ನೀವು ಒಂದಿಟ್ಟು ಸರ್ಕೋರಿ, ನಾನು ಒಂದಿಟ್ಟು ಸರ್ಕೋತೀನಿ, ಕೂಡ್ಬಿಡೋಣ. ಪ್ಲಾನ್ ಮಾಡಿದಾಗ ಮತ್ತೆಲ್ಲ ಇವರು ಉಳ್ಕೋತಿ ಇಬ್ಬರು ಹೊರಗೆ ಬಡಿಕೊಂಡು ಅವು ಮಂದಿ ನಮಗ್ ಬುದ್ಧಿ ಹೇಳ, ನಮ್ಗ ಮೊದಲು ಅವೇ ಹುಚ್ಚ ಆದ್ರ ಒಂದು ಮಾತು ನೆನ್ಪಿಟ್ಟು ನೀವು ಹೇಳ್ತೀನಿ ನಿಮಗೆ, ಅವು ಎಲ್ಲಿ ಬಿ ಬೀಳ್ತೀವಿ, ಮುಳ್ಳಾಗ, ರೊಜನಾಗ, ಕಲ್ಲಾಗ, ಇವ್ರಿಬ್ಬರು ಇದ್ರಲ್ಲ, ಮುಳ್ಳಿಲ್ಲ, ಅಲ್ಲಿ
ಕಾಲಿಡೋದು. ಹಿಂಗ್ ವ್ಯವಹಾರ ಮಾಡ್ತಾರೆ ಜ್ಞಾನಿಗಳು. ಅಜ್ಞಾನಿಗಳು ಹಂಗೆ ಎಲ್ಲ ಕಡೆ ನಮಗೆ ಇರ್ತಾರ, ನಮಗೆ ತಿಂತಾರ, ನಮಗೆ ಉಣ್ತಾರ, ನಮಗೆ ಓದ್ತಾರ, ನಮಗೆ ಆಡ್ತಾರ. ಆದ್ರೆ ಹೊರಗ ಎಲ್ಲಿ ಜಾಗ ಸ್ವಲ್ಪದಲ್ಲಿ ಕಾಲಿಡ್ತು. ಯಾಕೆ ಹೇಳ್ತೀವಿ ಅಂದ್ರೆ ವಂಚಿತರಣ ಆಗಿ ಚಂದ್ರದ ಕೇಳಿದ ಮೇಲೆ ನಮ್ಮ ದೃಷ್ಟಿ ಚೇಂಜ್ ಆಗುತ್ತೆ. ಏನ್ ಚೇಂಜ್ ಆಗಬೇಕು? ದೃಷ್ಟಿ ದೃಷ್ಟಿ ಚೇಂಜ್ ಆಗಬೇಕು. ಸ್ವರೂಪದ ಅರಿವು ಯಾವಾಗಲೂ ಒಳಗೆ ಎತ್ತರ ಜ್ಞಾನದ ಜ್ಯೋತಿ ಉರಿತಾ ಒಳಗೆ. ಬಾಳ ಶಾಣೆ ಮತ್ತೊಬ್ರಿಗೆ ಹೇಳಕ್ ಹೋಗ್ಬೇಡ್ರಿ. ಬಾಳ ವ್ಯತ್ಯಾಸ ಇರ್ತದ. ಹೇಳೋವ ಎಂತವನ್ನ ಯಾರಿಗೆ ಗೊತ್ತ? ನೀವು ಹೋಗಿ ಹೇಳೋರು ಎಲ್ಲ ಸುಳ್ಳು ಅಂತ ಹೇಳೋರು ಎಲ್ಲ ಸುಳ್ಳ. ನಿನ್ ಕಾಲ ಕಡಿತೀವಿ ಅಂತ ನಾವು ಅದಕ್ಕೆ ತಮ್ಮ ಜ್ಞಾನ ತಮಗಾಗಿ ಉಪಯೋಗ ಮಾಡಬೇಕು, ಇನ್ನೊಬ್ಬರಿಗೆ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು. ಬ್ರಹ್ಮವಿದ್ಯೆ ಇದೆ, ಇದು ಬ್ರಹ್ಮವಿದ್ಯೆ ಇದೆ, ರಾಜವಿದ್ಯೆ ಇದೆ, ಪವಿತ್ರವಾದ ವಿದ್ಯೆ ಇದೆ. ಇದನ್ನ ನಿಮಗೆ ಸಿಕ್ಕಿದೆ, ನೀವು ಪಡ್ಕೊಂಡಿರಿ, ಅದನ್ನ ಜೀವನದೊಳಗೆ ಉಪಯೋಗ ಮಾಡ್ಕೊಳ್ಳಿ, ಸಂತೋಷವಾಗಿರುತ್ತೆ. ಮುಕ್ತ ಆಗ್ತೇವೋ ಇಲ್ಲ ಚಿಂತೆ ಬೇಡ. ನೀವು ಮುಕ್ತರೇ ಇದ್ರಿ, ನೀವು ಮತ್ತೆ ಮುಕ್ತ ಆಗಂಗಿಲ್ಲ. ನಿಮ್ಮಷ್ಟು ಪವಿತ್ರ ಯಾರೂ ಇಲ್ಲ, ಅಷ್ಟು ಪವಿತ್ರ ಇದ್ರಿ ನೀವು. ಶಾಸ್ತ್ರ ನಿಮ್ಮನ್ನು ಹೇಳೋದಿಲ್ಲ. ಎರಡಾದ ಏನು ಸಂಸರ್ಗ ಮತ್ತೊಂದು ಲೋಕ. ಇದು ಕೇವಲ ಧರ್ಮಾಭ್ಯಾಸ ಬರುವುದು. ಕಾಲು ಬಸಳೆ ಇದೆ ಯಾರಿಗೆ ಇದೆ ಹರಿ ಓಂ. ಹರಿ